ಹಾಯ್ ಎವ್ರಿವನ್, ವೆಲ್ಕಮ್ ಟು ರಾಗಿಣಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್. ಈ ವಿಡಿಯೋದಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಪಾಸ್ತಾನ ಬೇಯಿಸ್ಕೋಬೇಕು. ಈ ಥರ ಬಿಸಿ ನೀರಿಗೆ 3/4 ಸ್ಪೂನು ಉಪ್ಪು, 1 ಸ್ಪೂನು ಎಣ್ಣೆ, 2 ಕಪ್ಪು ಪಾಸ್ತಾ ಹಾಕಿ 15 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಪಾಸ್ತಾ ಪ್ಯಾಕೆಟ್ ಮೇಲೆ ಬರೆದಿರುತ್ತೆ ಎಷ್ಟು ನಿಮಿಷ ಕುಕ್ ಮಾಡ್ಕೊಬೇಕು ಅಂತ, ಅದ್ರ ಪ್ರಕಾರನೇ ಬೇಯಿಸ್ಕೊಳ್ಳಿ. 15 ನಿಮಿಷ ಆದಮೇಲೆ ಪಾಸ್ತಾ ಪೂರ್ತಿಯಾಗಿ ಬೆಂದಿದೆ. ಇವಾಗ ಇದನ್ನು ನೀರು ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಬಾಣಲಿಗೆ ಸ್ವಲ್ಪ ಬೆಣ್ಣೆ ಹಾಕಿ ಬೆಣ್ಣೆ ಕರಗಿಸ್ಕೊಂಡು 1 ಸ್ಪೂನು ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ, ತರಕಾರಿಗಳು ನಾನಿಲ್ಲಿ ಕ್ಯಾರೆಟ್, ಕ್ಯಾಪ್ಸಿಕಮ್, ಈರುಳ್ಳಿ ತೊಗೊಂಡಿದ್ದೀನಿ. ಎಲ್ಲನೂ ಈ ಥರ ಉದ್ದುದಾಗಿ ಹೆಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಫಸ್ಟು ಕ್ಯಾರೆಟ್ನ ಹಾಕಬೇಕು. ಕ್ಯಾರೆಟ್ ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಫಸ್ಟು ಕ್ಯಾರೆಟ್ನ ಹಾಕಿ 1 ಸ್ಪೂನು ಉಪ್ಪು ಹಾಕಿ 2ರಿಂದ 3 ನಿಮಿಷ ಒಗ್ಗರಣೆಯಲ್ಲಿನೇ ಕ್ಯಾರೆಟ್ನ ಬೇಯಿಸ್ಕೋಬೇಕು. ನೋಡಿ, ಕ್ಯಾರೆಟ್ ಬೆಂದಿದೆ. ಇವಾಗ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸೇರಿಸಿ ಇದೆರಡನ್ನೂ ಸೇರಿಸಿದ ಮೇಲೆ ಏನು ತುಂಬ ಬೇಯಿಸಬೇಕಾಗಿಲ್ಲ. 2 ನಿಮಿಷ ಹಾಗೇ ಫ್ರೈ ಮಾಡಿಕೊಂಡ್ರೆ ಸಾಕು. ತರಕಾರಿನ ತುಂಬ ಬೇಯಿಸ್ಕೊಬೇಡಿ, ಕ್ರಂಚಿಯಾಗೆ ಸಿಗಬೇಕು ಪಾಸ್ತಾದಲ್ಲಿ. ಇದಕ್ಕೆ ಬೇಕಂದರೆ ಬೀನ್ಸು, ಬ್ರಾಕ್ಲಿ, ಎಲೆಕೋಸು ಅಥವಾ ಮಶ್ರೂಮ್ ಕೂಡ ಸೇರಿಸ್ಕೊಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜಾಸ್ತಿ ವೆಜಿಟೇಬಲ್ಸ್ ಹಾಕಬೇಕು ಪಾಸ್ತಾಗೆ, ಚೆನ್ನಾಗಿರುತ್ತೆ. ಅವಾಗ ತರಕಾರಿನ ಈ ಥರ ಬೆಣ್ಣೆ ಅಥವಾ ತುಪ್ಪ ಅಥವಾ ನಾರ್ಮಲ್ ಎಣ್ಣೆಯಲ್ಲಿನೇ ಚೆನ್ನಾಗಿ ಫ್ರೈ ಮಾಡಿ ಪಾಸ್ತಾಗೆ ಸೇರಿಸ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ತರಕಾರಿನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಅದೇ ಬಾಣಲಿಯಲ್ಲಿ ನೆಕ್ಸ್ಟು ಸಾಸ್ ಮಾಡ್ಕೊಳ್ಳೋಣ. ಬಾಣಲಿಗೆ 1 ದೊಡ್ಡ ಸ್ಪೂನಲ್ಲಿ ಕೊಬ್ಬರಿ ಎಣ್ಣೆ. ಅಡುಗೆಗೆ ನಾನು ಕೊಬ್ಬರಿ ಎಣ್ಣೆನೇ ಬಳಸ್ತೀನಿ, ಹಾಗಾಗಿ ಸಾಸ್ನು ಕೊಬ್ಬರಿ ಎಣ್ಣೆಲೇ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕರಗಿದ ಮೇಲೆ 1/4 ಕಪ್ಪು ಗೋಧಿ ಹಿಟ್ಟು, ಕೊಬ್ಬರಿ ಎಣ್ಣೆ ಪೂರ್ತಿಯಾಗಿ ಈ ಥರ ಗಂಟಿಲ್ದಂಗೆ ಮಿಕ್ಸ್ ಆಗಬೇಕು. ನೋಡಿ, ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಳಿ. ಎಣ್ಣೆ ಕಮ್ಮಿ ಆಗಿಬಿಟ್ರೆ ಗಂಟಾಗಿಬಿಡುತ್ತೆ ಹಿಟ್ಟು ಹಾಕಿದ್ಮೇಲೆ. ಈ ಥರ ಪೂರ್ತಿಯಾಗಿ ನೋಡಿ, ಒಂದು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ಲೋ ಫ್ಲೇಮಲ್ಲೇ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ, 1/4 ಕಪ್ಪು ಹಾಲನ್ನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ನಾವು ಗೋಧಿ ಹಿಟ್ಟಲ್ಲಿ ಸಾಸ್ ಮಾಡ್ತಾ ಇರೋದ್ರಿಂದ ಬ್ರೌನ್ ಕಲರ್ ಬರುತ್ತೆ. ವೈಟ್ ಕಲರ್ ಬೇಕು ಅಂದರೆ ಹಾಲನ್ನೇ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಬಟ್ ಏನೇ ಆದ್ರೂ ಮೈದಾ ಹಿಟ್ಟಲ್ಲಿ ಮಾಡಿದಷ್ಟು ವೈಟ್ ಕಲರ್ ಬರಲ್ಲ. ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು 5 ನಿಮಿಷ ಚೆನ್ನಾಗಿ ಸಾಸ್ನ ಬೇಯಿಸ್ಕೋಬೇಕು. ಇದಕ್ಕೆ 1/2 ಸ್ಪೂನ್ ಉಪ್ಪು, ತರಕಾರಿ ಬೇಯಿಸುವಾಗಲೂ ಉಪ್ಪು ಹಾಕಿದ್ದೀವಿ, ಪಾಸ್ತಾಗೂ ಉಪ್ಪು ಹಾಕ್ಕೊಂಡಿದ್ದೀವಿ, ನೋಡಿ ಹಾಕ್ಕೊಳ್ಳಿ. ಒರೆಗಾನೋ ಲೀವ್ಸ್, ಪಾರ್ಸ್ಲಿ ಫ್ಲೇಕ್ಸ್, 1 ಸ್ಪೂನು ಕ್ರಶ್ಡ್ ರೆಡ್ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿ, ಬೇಯಿಸಿಟ್ಕೊಂಡಿರೋ ಪಾಸ್ತಾ ಸೇರಿಸಿ, ಫ್ರೈ ಮಾಡಿ ಇಟ್ಕೊಂಡಿರೋ ತರಕಾರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗೋಧಿ ಹಿಟ್ಟನ್ನ ಬಳಸಿ ಮಾಡಿರೋ ವೈಟ್ ಸಾಸ್ ಪಾಸ್ತಾ ರೆಡಿಯಾಗುತ್ತೆ. ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.